ದೇಶದಲ್ಲಿ ಚೀತಾಗಳ ಸಂಖ್ಯೆ ಏರಿಕೆಯಾಗಿದೆ. 1952ರಲ್ಲಿ ದೇಶದಲ್ಲಿ ಚೀತಾಗಳ ಸಂತತಿ ನಶಿಸಿ ಹೋಗಿತ್ತು. ಹೀಗಾಗಿ ದೇಶದಲ್ಲಿ ಮತ್ತೊಮ್ಮೆ ಚೀತಾಗಳ ಸಂತತಿಯನ್ನ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಮೀಬಿಯಾ ಮತ್ತು ಆಫ್ರಿಕಾ ದೇಶಗಳಿಂದ ಭಾರತಕ್ಕೆ ತರಲಾಗಿತ್ತು. ಇನ್ನು ಮಧ್ಯಪ್ರದೇಶದ ಕುನ್ಹು ನ್ಯಾಷನಲ್ ಪಾರ್ಕ್ನಲ್ಲಿ ಚೀತಾಗಳನ್ನ ಬಿಟ್ಟು ಸಂತಾನೋತ್ಪತ್ತಿ ಬೆಳೆಸುವ ಕಾರ್ಯವನ್ನು ನಡೆಸಲಾಗುತ್ತಿತ್ತು. ಈ ಪ್ರಾಜೆಕ್ಟ್ ಚೀತಾ ಈಗ ಭಾಗಶಃ ಯಶಸ್ಸನ್ನ ಕಂಡಿದೆ. ಇನ್ನು ಭಾರತದಲ್ಲಿ ಚೀತಾಗಳ ಸಂಖ್ಯೆ ಬರೋಬ್ಬರಿ 53ಕ್ಕೆ ಏರಿಕೆಯಾಗಿದೆ. ಇಂದು ಜ್ವಾಲಾ ಹೆಸರಿನ ಚೀತಾ 5 ಮರಿಗಳಿಗೆ ಜನ್ಮವನ್ನ ನೀಡಿದೆ. ನಮೀಬಿಯಾದಿಂದ ಜ್ವಾಲಾ ಚೀತಾವನ್ನ ಭಾರತಕ್ಕೆ ತರಲಾಗಿತ್ತು. ಭಾರತದಲ್ಲೇ ಹುಟ್ಟಿದ್ದ ಚೀತಾಗಳ ಸಂಖ್ಯೆ 33ಕ್ಕೆ ಏರಿಕೆಯಾಗಿದೆ. ಇನ್ನು ಭಾರತದಲ್ಲಿ ಮತ್ತೆ ಚೀತಾ ಸಂತತಿ ಬೆಳೆಸುವ ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದೆ. ಕೇಂದ್ರದ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರು ಅಧಿಕೃತವಾಗಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಜ್ವಾಲಾ ಹೆಸರಿನ ಚೀತಾವು 3ನೇ ಬಾರಿಗೆ ಮರಿಗಳಿಗೆ ಜನ್ಮ ನೀಡಿದೆ. ಜ್ವಾಲಾದಿಂದ 10ಕ್ಕೂ ಹೆಚ್ಚು ಮರಿಗಳು ಜನ್ಮವನ್ನ ತಾಳಿವೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.